ದಿನಗಳಿಂದ ಸಂತ್ರಸ್ತರಿಗೆ ಹಲ್ಲೆ ಮತ್ತು ಜೀವ ಬೆದರಿಕೆ ಒಡ್ಡಿದಂತ ಆರೋಪಗಳು ಕೇಳಿ ಬರ್ತಾ ಇದೆ. ಮನೆ ಖಾಲಿ ಮಾಡಿ ಕೇಸ್ ವಾಪಸ್ ಪಡೆಯುವಂತೆ ಧಮಕಿಯನ್ನ ಹಾಕ್ತಿದ್ದಾರಂತೆ ಈ ಆರೋಪಿಗಳು. ಬೆದರಿಕೆ ವಿಚಾರವನ್ನ ಹೇಳಿದ್ರೆ ಸಾಕ್ಷಿ ಕೊಡಿ ಅಂತ ಕೇಳಿದ್ದಾರೆ ಖಾಕಿ. ಯಶವಂತಪುರ ಪೊಲೀಸರ ಮೇಲೆ ಈ ರೀತಿಯಾದ ಗಂಭೀರವಾದಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಬೆದರಿಕೆ ಹಾಕ್ತಾರೆ, ಜೀವ ಬೆದರಿಕೆ ಇದೆ, ಮನೆ ಖಾಲಿ ಮಾಡಿ ಅಂತಿದ್ದಾರೆ, ಕೇಸ್ ವಾಪಸ್ ಪಡೀರಿ ಅಂತಿದ್ದಾರೆ, ಈ ರೀತಿ ಧಮಕಿ ಹಾಕ್ತಿದ್ದಾರೆ ಅಂತ ಪೊಲೀಸ್ ಹತ್ರ ಹೋದ್ರೆ ಈ ಪೊಲೀಸರು ನೋಡಿದ್ರೆ ಸಾಕ್ಷಿ ಕೊಡಿ ಅಂತ ಕೇಳ್ತಿದ್ದಾರಂತೆ. ಈಗ ಬಂದ್ ಬೆದರಿಕೆ ಒಡ್ಡುವಂತಹ ಸಂದರ್ಭದಲ್ಲಿ ಏನ್ ಸಾಕ್ಷಿ ಅಂದ್ರೆ ಮೊಬೈಲ್ ಇಟ್ಕೊಂಡು ಚಿತ್ರೀಕರಣ ಮಾಡೋಕ್ಕಾಗತ್ತಾ? ಪೊಲೀಸರು ಯಾಕೆ ಈ ರೀತಿ ನಡ್ಕೊಳ್ತಾರೋ ನಿಜಕ್ಕೂ ಗೊತ್ತಲ್ಲ. ಈ ಪಾಪ ಅಮಾಯಕರು ಜೀವನ ನಡೆಸೋದು ಹೇಗೀಗಾದ್ರೆ? ನವೆಂಬರ್ 11ರಂದು ಮುತ್ಯಾಲ ನಗರದಲ್ಲಿ ಕೊಲೆ ನಡೆದಿರುತ್ತೆ. ನರಸಿಂಹ ಅಲಿಯಾಸ್ ಕೊಂಡ ಕೊಲೆಯಾಗಿದ್ದಂತಹ ಯುವಕ ಮಹಿಳೆಯ ಜೊತೆ ಹಣದ ವಿಚಾರಕ್ಕೆ ಗಲಾಟೆಯಾಗಿರುತ್ತೆ. ಇದೇ ಕಾರಣಕ್ಕೆ ಮನೆಗೆ ಬಂದು ಹಲ್ಲೆ ಮಾಡಿರುತ್ತೆ ಗ್ಯಾಂಗ್. ಚಿಕಿತ್ಸೆ ಫಲಕಾರಿಯಾಗದೆ ಗಾಯಾಳು ನರಸಿಂಹ ಕೊನೆಯುಸಿರೆಳೆದಿರ್ತಾನೆ. ಇನ್ನು ಪೊಲೀಸರು ಸರಿಯಾಗಿ ತನಿಖೆಯನ್ನೇ ಮಾಡಿಲ್ಲ ಅಂತ ಈ ಕುಟುಂಬಸ್ಥರು ಆರೋಪಗಳನ್ನ ಮಾಡ್ತಾ ಇದ್ದು, ಆರೋಪಿಗೆ ಕೇವಲ 3 ತಿಂಗಳಲ್ಲಿ ಜಾಮೀನು ಮಂಜೂರು ಆಗುತ್ತೆ ಅಂದ್ರೆ ಅದು ಹೇಗೆ ಸಾಧ್ಯ? ಜೈಲಿನಿಂದ ಹೊರಗೆ ಬಂದು ನರಸಿಂಹ ಕುಟುಂಬಕ್ಕೀಗ ಜೀವ ಬೆದರಿಕೆಯನ್ನು ಹಾಕ್ತಿದ್ದಾನೆ. ಪೊಲೀಸ್ ಕಮಿಷನರ್ಗೆ ದೂರು ನೀಡಿದ್ದಾರೆ ಈಗ ಕುಟುಂಬ. ಏನೂ ಮಾಡಲಾರದಂತಹ ಪರಿಸ್ಥಿತಿ. ಯಾಕಂದ್ರೆ ಕೊಲೆ ಆಗುತ್ತೆ, ಕೊಲೆ ಆದ ನಂತರದಲ್ಲಿ ಕೇವಲ 3 ತಿಂಗಳಿಗೆ ಆತ ಹೊರಗಡೆ ಬರ್ತಾನೆ ಬೇಲ್ ಮೇಲೆ ಅಂತಂದ್ರೆ ಇದು ಹೇಗೆ ಸಾಧ್ಯ? ಇಲ್ಲಿ ಪೊಲೀಸರು ಸರಿಯಾದ ರೀತಿಯಲ್ಲಿ ತನಿಖೆಯೇ ಆಗಿಲ್ಲ. ಹಾಗಾಗಿ ಈತನಿಗೆ ಈಸಿಯಾಗಿ ಬೇಲ್ ಸಿಕ್ಕಿದೆ ಅಂತ ಕುಟುಂಬಸ್ಥರು ಆರೋಪಗಳನ್ನು ಮಾಡ್ತಿದ್ದಾರೆ. ಕೊಲೆಯಾದಂತಹ ನರಸಿಂಹ ಈತನೇ. ಹಣದ ವಿಚಾರವಾಗಿ ಮನೆಗೆ ನುಗ್ಗಿ ಈ ದುಷ್ಕರ್ಮಿಗಳು ಈತನನ್ನ ಬರ್ಬರವಾಗಿ ಕೊಲೆಗೈದಿರ್ತಾರೆ. ಕೊಲೆಯ ನಂತರದಲ್ಲಿ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿರ್ತಾರೆ. ಆದರೆ ಬೇಲ್ ಮೂಲಕವಾಗಿ ಅವ್ರು ಹೊರಗೆ ಬಂದಿರ್ತಾರೆ. ಬೇಲ್ ಮೂಲಕ ಹೊರಗೆ ಬಂದ ನಂತರದಲ್ಲಿ ಕೇಸನ್ನು ವಾಪಸ್ ತಗೊಳ್ಳಿ ಅಂತ ಕುಟುಂಬಸ್ಥರಿಗೆ ಧಮಕಿಯನ್ನು ಹಾಕ್ತಿದ್ದಾರಂತೆ. ನಮ್ಮಣ್ಣನ ಮರ್ಡರ್ ಮಾಡಿದ್ದು ನವಂಬರಲ್ಲಿ. ಇಷ್ಟು ತಿಂಗಳಾಯಿತು ನಮ್ಮಣ್ಣನ ಸಾಯಿಸಿರೋರನ್ನ ಯಾರನ್ನೂ ಅರೆಸ್ಟು ಮಾಡಿಲ್ಲ. ಅವರೆಲ್ಲ ತಿರುಗ್ತಾ ಇದ್ದಾರೆ. ಅವ್ರಿಗೂ ಆ್ಯಂಟಿಸಿಪೇಟ್ರಿ ಬೇಯ್ಲು ಅಪ್ಲೈ ಮಾಡಿದ್ದಾರೆ. ಅಲ್ಲಿಗೂ ಪ್ರೂಫ್ಸ್ ಎಲ್ಲ ಕೊಟ್ಟಿದ್ವಿ. ಸೆಷನ್ ಕೋರ್ಟಲ್ಲಿ ಬೇಯ್ಲ್ ರಿಜೆಕ್ಟ್ ಆಗಿದೆಯಂತೆ. ಅದಾದಮೇಲೆ ಏನಾಗ್ತಿದೆ ಅಂತ ಏನೂ ಗೊತ್ತಿಲ್ಲ. ಅವರು ಅರೆಸ್ಟ್ ಆಗಿಲ್ಲ ಹಾಗಂತ ಹೇಳಿ ಅವರು ತಿರುಗಾಡ್ತಾ ಇದ್ದಾರೆ ನಮ್ಮ ಏರಿಯಾದಲ್ಲೇ. ಆ ಯಮ್ಮನಿಗೆ ನಮ್ಮ ಅಣ್ಣನಿಗೆ ದುಡ್ಡಿಂದೇನೋ ವಿಚಾರ ಇತ್ತು ಅಂತ ನಮ್ಗೆ ಅವಾಗ ಗೊತ್ತಿರಲಿಲ್ಲ ಸರ್. ಸತ್ತಿದ್ದ ದಿನ ಗೊತ್ತಿರಲಿಲ್ಲ. ಅದಾದಮೇಲೆ ಗೊತ್ತಾಗಿದೆ ದುಡ್ಡಿಂದೇನೋ ವಿಚಾರ ನಡೆದಿದೆ, ಅದರಿಂದಾಗಿ ಕೇಳಿರೋದ್ರಿಂದ ಹೊಡೆದಿದ್ದಾರೆ ಅವ್ರ ಫ್ಯಾಮ್ಲಿ ಅವರೆಲ್ಲ ಅಂತ. CCTV ಫುಟೇಜು ಇದೆ, ಹೊಡೆದಿರೋದು ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಹೊಡೆದಿರೋದ್ರಿಂದನೇ ಸತ್ತಿರೋದು ಅಂತ ಬಂದಿದೆ, ಎಲ್ಲ ಬಂದಿದೆ. ಆದರೆ ಯಾರೂ ಅರೆಸ್ಟು ಮಾಡಲಿಲ್ಲ, ಏನೂ ಇಲ್ಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಂಡ ನೇರ ಸಂಪರ್ಕದಲ್ಲಿ ವಿಕಾಸ್ ಇದ್ದಾರೆ. ವಿಕಾಸ್, ಸಂತ್ರಸ್ತ ಕುಟುಂಬ ಒಂದ್ ಕಡೆ ಅಳಲನ್ನ ತೊಡ್ಕೊಳ್ತಾ ಇದೆ, ಜೀವ ಬೆದರಿಕೆ ಇದೆ, ಕೇಸ್ ವಾಪಸ್ ತಗೊಳ್ಳಿ ಅಂತಾರೆ, ಮನೆ ಖಾಲಿ ಮಾಡಿ ಅಂತಾರೆ. ಈ ರೀತಿಯೆಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು ಪೊಲೀಸ್ ಹತ್ರ ಹೋದ್ರೆ ಸಾಕ್ಷಿ ಕೊಡಿ ಅಂದ್ರೆ ಏನ್ ಅರ್ಥ ಅಂತ? ಶಕುಂತಲ, ಏನು ನವೆಂಬರ್ 11ನೇ ತಾರೀಕು ನರಸಿಂಹ ಎಂಬಾತನನ್ನ ಯಶವಂತಪುರದ ಮುತ್ಯಾಲ ನಗರದಲ್ಲಿ ಅಟ್ಟಾಡಿಸಿಕೊಂಡು ಒಂದು 5 ಗ್ಯಾಂಗ್ ಹಲ್ಲೆಯನ್ನು ನಡೆಸಿತ್ತು. ಅದಾದ ನಂತರದಲ್ಲಿ ಆತನನ್ನ ಆಸ್ಪತ್ರೆಗೆ ಕೂಡ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ, ಆತ ಮೃತಪಟ್ಟಿದ್ದ. ಮತ್ತು ಅದರ ಜೊತೆಯಲ್ಲಿ ಒಂದು ಮರಣೋತ್ತರ ಪರೀಕ್ಷೆ ನಂತರದಲ್ಲಿ ರಿಪೋರ್ಟ್ನಲ್ಲೂ ಕೂಡ ಆತನ ಮೇಲೆ ಆಗಿದ್ದಂತಹ ಮೇಜರ್ ಇಂಜುರೀಸ್ನಲ್ಲೇ ಆತ ಮೃತಪಟ್ಟಿದ್ದಾನೆ ಅಂತ ಹೇಳಿ ಒಂದು ರಿಪೋರ್ಟ್ ಕೂಡ ಬಂದಿತ್ತು. ತದನಂತರದಲ್ಲಿ ಆರೋಪಿಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಬೇಲ್ ತೆಗೆದುಕೊಳ್ತಾರೆ. ಅಂದ್ರೆ ಇಷ್ಟು ಮೇಜರ್ ಆಗಿ ಇಡೀ ರಸ್ತೆಯುದ್ದಕ್ಕೂ ಅಟ್ಟಾಡಿಸಿ ಹೊಡೆದಿರುವಂತಹ CC ಕ್ಯಾಮೆರಾ ವಿಜುವಲ್ಸ್ಗಳಿದೆ. ಅಂತ ಮೇಜರ್ ಸಾಕ್ಷಿಗಳು ಇದ್ರೂ ಕೂಡ ಪೊಲೀಸರು ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣದಲ್ಲಿ ಸಾಕ್ಷಿಗಳನ್ನ ಕಲೆ ಹಾಕುವಂಥದ್ದು ಮತ್ತು ಆರೋಪಿಗಳನ್ನ ಅರೆಸ್ಟ್ ಮಾಡುವಲ್ಲಿ ಎಲ್ಲೋ ಒಂದು ಕಡೆ ವಿಫಲರಾದ್ರು ಅಂತೇಳಿ ಅನ್ಸುತ್ತೆ. ಅದಾದ ನಂತರದಲ್ಲಿ ಹೈಕೋರ್ಟ್ನಲ್ಲಿ ಇವರು ಬೇಲನ್ನು ತೆಗೆದುಕೊಳ್ತಾರೆ. ಅದಾದ ನಂತರದಲ್ಲಿ ಇತ್ತೀಚೆಗೆ ಇವರ ಮನೆ ಏನಿದೆ, ಇವರ ತಾಯಿ ಮತ್ತು ತಂಗಿ ವಾಸ ಇರತಕ್ಕಂಥ ಮನೆ ಬಳಿಯಲ್ಲಿ ಬಂದು ಬೆದರಿಕೆ ಹಾಕುವಂಥದ್ದು, ನೀವು ಕೇಸನ್ನು ವಾಪಸ್ ತೆಗೆದುಕೊಳ್ಬೇಕು, ಮನೆ ಖಾಲಿ ಮಾಡಿ ಇಲ್ಲಿಂದ ಹೋಗ್ಬೇಕು ಅಂತಕ್ಕಂಥ ಬೆದರಿಕೆಯನ್ನು ಹಾಕ್ತಾರೆ. ಮತ್ತು ಈ ಒಂದು ಪ್ರಕರಣದಲ್ಲಿ ಪೊಲೀಸ್ ಠಾಣೆಗೆ ಅವರ ತಂಗಿ ಹೋದಂತ ಸಂದರ್ಭದಲ್ಲಿ ತಡರಾತ್ರಿಯವರೆಗೂ ಕಾಯಿಸ್ತಾ ಇರ್ತಾರೆ. ಇದರಿಂದ ಬೇಸತ್ತಿದ್ದಂತ ಯುವತಿ ಏನಿದ್ದಾಳೆ ಆಕೆ ಸ್ಟೇಷನ್ಗೆ ಹೋಗೋದನ್ನೇ ಬಿಟ್ಟಿರ್ತಾಳೆ. ಬಟ್ ಆದ್ರೆ ಇತ್ತೀಚೆಗೆ ಏನು ಮತ್ತೆ ಈ ಬೆದರಿಕೆ ಒಡ್ಡುವಂಥದ್ದು ಮತ್ತು ಆರೋಪಿಗಳು ಮನೆ ಬಳಿಯಲ್ಲಿ ರೌಂಡ್ಸ್ ಹಾಕುವಂಥದ್ದು ಜಾಸ್ತಿ ಆದ ಹಿನ್ನೆಲೆಯಲ್ಲಿ ಮತ್ತೆ ಪೊಲೀಸ್ ಠಾಣೆ ಮೆಟ್ಲೇರಿದ ಸಂದರ್ಭದಲ್ಲಿ ಅವರು ಬೆದರಿಕೆ ಹಾಕಿರೋದಕ್ಕೆ ಏನು ಎವಿಡೆನ್ಸ್ ಇದೆ ನಿಮ್ಮ ಹತ್ರ ಅಂತೇಳಿ ಕೇಳ್ತಾರೆ ಹೊರತು ಅದಕ್ಕೆ ಏನಾದರೂ ಪೂರಕವಾಗಿ ಇವರು ಎವಿಡೆನ್ಸ್ ಗಳನ್ನ ಕಲೆ ಹಾಕುವಂಥದ್ದು ಮತ್ತು ಆರೋಪಿಗಳನ್ನ ಕರೆದು ವಿಚಾರಣೆ ನಡೆಸುವಂಥದ್ದು ಅಥವಾ ಅವ್ರ ಮೇಲೆ ಏನಾದ್ರು ನೋಟಿಸ್ ಮಾಡುವಂಥದ್ದು ಏನು ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಇಲ್ಲ ಯಶವಂತಪುರ ಪೊಲೀಸರು ಅಂತೇಳಿ ಆ ಯುವತಿ ಈಗ ಆರೋಪವನ್ನ ಮಾಡ್ತಿರುವಂಥದ್ದು. ಸದ್ಯ ನಿನ್ನೆ ನರಸಿಂಹ ಅವರ ಕುಟುಂಬ ಏನಿದೆ ಅವರು ಕಮಿಷನರ್ನ ಭೇಟಿ ಆಗಿಬಿಟ್ಟು ಯಶವಂತಪುರ ಪೊಲೀಸರ ಮೇಲೆ ಒಂದು ಅಲಿಗೇಷನ್ ಅನ್ನ ಮಾಡಿಬಿಟ್ಟು ಒಂದು ವಿಚಾರಣೆ ನಡೆಸ್ತಾ ಇಲ್ಲ ಮತ್ತು ಇವರು ಆರೋಪಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಮಗೆ ನ್ಯಾಯವನ್ನ ಕೊಡಿಸ್ತಾ ಇಲ್ಲ, ಮತ್ತೆ ನಮ್ಮ ಬಳಿಯಲ್ಲೇ ಸಾಕ್ಷಿಯನ್ನ ಕೇಳ್ತಾರೆ ಅಂತಕ್ಕಂಥ ಒಂದು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತಕ್ಕಂಥ ಆರೋಪ ಮಾಡಿ ಒಂದು ದೂರನ್ನು ಕೂಡ ಕಮಿಷನರ್ಗೆ ಈಗಾಗಲೇ ಕೊಟ್ಟಿರುವಂತದ್ದು. ಶಕುಂತಲಾ, ಧನ್ಯವಾದ ವಿಕಾಸ್ ತಮ್ಮ ಡೀಟೇಲ್ಸ್ಗಾಗಿ.